ಭೂಮಿಯ ಪ್ರಾಚೀನ ಘಟ್ಟದ ವಾತಾವರಣದಲ್ಲಿ ಅನಿಲ ಇರಲಿಲ್ಲ. ಆಮ್ಲಜನಕ. ಜೀವಕೋಶದೊಳಗಿನ ಲೋಳೆಯಂತಹ ವಸ್ತು ಸೆಲ್ಯುಲೋಸ್. ಜೀವಕೋಶದ ಶಕ್ತಿಗೃಹ ಯಾವುದು? ಮೈಟೊಕಾಂಡ್ರಿಯಾ. ಈ ಮುಂದಿನ ಸಸ್ಯಕೋಶಾಂಗಗಳು ಮತ್ತು ಅವುಗಳ ನಿರ್ದಿಷ್ಟ ಕಾರ್ಯಗಳನ್ನು ಪರಿಗಣಿಸಿ. ಕ್ಲೋರೋಪ್ಲಾಸ್ಟ್ ತುತಿ ಸಂಶ್ಲೇಷಣೆ, ಮೈಟೊಕಾಂಡ್ರಿಯಾ ಉಸಿರಾಟ, ರೈಬೋಸೋಮ್ಗಳು ಪ್ರೋಟೀನ್ ಸಂಶ್ಲೇಷಣೆ 1, 2 ಮತ್ತು 4 ಮಾತ್ರ. ವೆಂಕಟರಾಮನ್ ರಾಮಕೃಷ್ಣನ್ ಹಾಗೂ ಅವರೊಂದಿಗೆ ಕೆಲಸ ಮಾಡಿದವರಿಗೆ 2009ರಲ್ಲಿ ನೊಬೆಲ್ ಬಹುಮಾನ ದೊರೆಯಿತು. ರೈಬೋಸೋಮ್ಗಳ ರಾಸಾಯನಿಕ ವಿಶಿಷ್ಟತೆಯನ್ನು ಕುರಿತು ಅವರು ಸಂಶೋಧನೆ ಮಾಡಿದರು. ಇದಕ್ಕಾಗಿ ಅವರು ಬಳಸಿದ ಪ್ರಾಯೋಗಿಕ ಜೀವಿ ಯಾವುದು? ಥರ್ಮೋಪೈಲ್ಸ್. ಬ್ಲಾಟಿಂಗ್ ಕಾಗದವು ಶಾಯಿಯನ್ನು ಹೇಗೆ ಹೀರಿಕೊಳ್ಳುತ್ತದೆ? ಅಧಿಶೋಷಣೆಯ ಮೂಲಕ. ಬಯಲು ಜಮೀನಿನಲ್ಲಿ ನೀರು ಗಿಡದ ಎಲೆಗಳನ್ನು ಈ ವಿಧಾನದಿಂದ ತಲುಪುತ್ತದೆ. ಕೇಶನಾಳಕರ್ಷಣ. ಕ್ರೊಮಟೋಗ್ರಫಿ ಎಂದರೆ ಒಂದು ಮಿಶ್ರಣದ ರಾಸಾಯನಿಕ ಘಟಕಗಳು ಪ್ರತ್ಯೇಕಿಸುವ ಒಂದು ತಂತ್ರ. ಆಧುನಿಕ ಔಷಧಿ ಶಾಸ್ತ್ರದ ಪಿತಾಮಹ ಯಾರು? ಹಿಪ್ಪೋಕ್ರೇಟಿಸ್. ಯುಕಾರಿಯೋಟಿಕ್ ಕೋಶ ಎಂದರೇನು? ಟ್ರುನ್ಯೂಕ್ಲಿಯಸ್, ನಿಜವಾದ ನ್ಯೂಕ್ಲಿಯಸ್. ಭಾರತೀಯ ವಿಜ್ಞಾನ ಸಂಸ್ಥೆಯು ಯಾವಾಗ ಸ್ಥಾಪಿಸಲಾಯಿತು? 1909. ಸಸ್ಯಕೋಶಗಳು ಪ್ರಾಣಿಕೋಶಕ್ಕಿಂತ ವಿಭಿನ್ನವಾಗಿ ಹೊಂದಿರುವಂಥದ್ದು ಕೋಶಭಿತ್ತಿ. ಈ ಕೆಳಗಿನವುಗಳಲ್ಲಿ ಲೋಮನಾಳತೆಯೊಂದೇ ಕಾರಣವಾಗದ್ದು ಯಾವುದು? ಭೂ ಅಂತರ್ಗತ ಜಲದ ಮಟ್ಟದ ಏರುವಿಕೆ. ಈರು ಕಾಗದವು ಶಾಯಿಯನ್ನು ಹೀರುವ ಕ್ರಿಯೆಯು ಇದನ್ನು ಒಳಗೊಳ್ಳುತ್ತದೆ. ಲೋಮನಾಳ ಕ್ರಿಯೆ. ಜೀವಕೋಶದಲ್ಲಿ ಪ್ರೋಟೀನ್ ಸಂಯೋಜನೆ ನಡೆಯುವುದು ರೈಬೋಸೋಮ್. ಪ್ರಾಣಿ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಅರಿಸ್ಟಾಟಲ್. ಜೀವಕೋಶಗಳು ಪೂರ್ಣ ಆಮ್ಲಜನಕದ ಕೊರತೆ ಅನುಭವಿಸಿದಾಗ ಅದು ಡ್ಯಾಶ್ಗೆ ದಾರಿ ಮಾಡಿಕೊಡುತ್ತದೆ. ಹೈಪಾಕ್ಸಿಯಾ. ಒಂದೇ ಕೋಶದ ಮೂಲದಿಂದ ಉತ್ಪತ್ತಿಯಾದ ಕೋಶ ಸಮೂಹವನ್ನು ಕ್ಲೋನ್ ಎನ್ನುತ್ತಾರೆ. ಜೀವಕೋಶದಲ್ಲಿನ ಬೀಜ ಕೇಂದ್ರದ ಹೊರತಾಗಿ ಯಾವುದು DNA ಹೊಂದಿರುತ್ತದೆ? ಮೈಟೊಕಾಂಡ್ರಿಯಾ. ಜೀವಕೋಶವನ್ನು ಎಣಿಸಲು ಬಳಸುವ ಮಾಪನ ಸೈಟೋಮೀಟರ್. ಜೀವಕೋಶದ ಜೀವನ ಚಕ್ರದಲ್ಲಿ DNAಯ ಪ್ರತಿ ಉತ್ಪಾದನೆಯ ರೆಪ್ಲಿಕೇಶನ್ ಜರುಗುವಂಥವು ಮಜಲು. ವರ್ಣತಂತುವಿನಲ್ಲಿ ಸೆಂಟ್ರೋಮೀಟರ್ ಯಾವುದನ್ನು ಹೋಲುತ್ತದೆ? ಸೆಂಟ್ರೋಸೋಮ್. ಮಿಯಾಸಿಸ್ ಎಂದರೆ ಇಳಿಸುವ, ಕಡಿಮೆ ಮಾಡುವ ವಿಭಜನೆ. ಇದು ಈ ಕೆಳಗಿನ ಯಾವುದರಲ್ಲಿ ನಡೆಯುತ್ತದೆ? ಪುನರುತ್ಪತ್ತಿ ಕೋಶಗಳಲ್ಲಿ. 2 ಅನುಕ್ರಮ ಕೋಶಕ್ಷೀಣ ವಿಭಜನೆಗಳ ನಡುವಿನ ವಿಶ್ರಾಂತ ಹಂತ ಅಥವಾ ವಿಭಜನೆ ಇಲ್ಲದ ಹಂತವನ್ನು ಹೀಗೆನ್ನುತ್ತಾರೆ? ಇಂಟರ್ಫೇಸ್. ಮಾಂಸಖಂಡದ ಸಂಕೋಚನಕ್ಕೆ ಇವುಗಳ ಅವಶ್ಯಕತೆ ಇದೆ: ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ. ಸ್ನಾಯುಗಳ ಆಯಾಸವು ಈ ಕೆಳಗಿನ ಯಾವುದರ ಶೇಖರಣೆಯಿಂದ ಉಂಟಾಗುತ್ತದೆ? ಲ್ಯಾಕ್ಟಿಕ್ ಆಮ್ಲ. ಗಿಡಗಳಲ್ಲಿ ನೀರು ಮತ್ತು ಲವಣಾಂಶ ಸಾಗಿಸುವ ಟಿಶ್ಯೂಗಳ ಹೆಸರು? ಜೈಲೆಮ್. ಮಾನವನಲ್ಲಿರುವ ಅತಿ ದೊಡ್ಡ ಮಾಂಸಖಂಡ? ಗ್ಲೂಟೆಯಸ್ ಮ್ಯಾಕ್ಸಿಮಸ್. ಸಸ್ಯಗಳು ತಮಗೆ ಬೇಕಾದ ನೀರಿನ ಬಹುಭಾಗವನ್ನು ಇವುಗಳ ಮೂಲಕ ಹೀರಿಕೊಳ್ಳುತ್ತವೆ: ಬೇರುಗಳು. ಸಸ್ಯಗಳಿಗೆ ಆಹಾರವು ಈ ಮೂಲಕ ಸರಬರಾಜಾಗುತ್ತದೆ: ಫ್ಲೋಯಂ. ಪ್ರಾಣಿಗಳಲ್ಲಿ ಡ್ಯಾಶ್ದಲ್ಲಿ ಕೊಬ್ಬು ಸಂಗ್ರಹವಾಗುತ್ತದೆ: ಅಡಿಪೋಸ್ ಅಂಗಾಂಶ. ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಮಾಡುವ ಅಂಗಾಂಶ? ಫ್ಲೋಯಂ. ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಮಾಡುವುದು ಯಾವುದು? ಸ್ಕೈಲಮ್. ಸ್ಕೈಲಮ್ ಎಂದರೆ ಸಸ್ಯ ಅಂಗಾಂಶ. ಕೆಳಗಿನ ಯಾವುದರ ಸಂಕೀರ್ಣ ಶಾಶ್ವತ ಅಂಗಾಂಶಗಳು? ಸ್ಕೈಲಮ್. ಸ್ಕೈಲಮ್ ಜೀವಕೋಶವು ಕೋರ್ಟ ಎಲ್ಲಿದೆ? ಸಸ್ಯಗಳು. ಎಲೆಕ್ಟ್ರೋಮಯೋಗ್ರಾಮ್ ಅನ್ನು ಯಾವುದರ ಬಗ್ಗೆ ಮಾಹಿತಿ ಪಡೆಯಲು ಉಪಯೋಗಿಸುತ್ತಾರೆ? ಮಾಂಸಖಂಡದ ದೋಷ. ಅತಿಥೇಯ ಅಂಗಾಂಶಗಳಿಗೆ ಧಕ್ಕೆ ಮಾಡದೆ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯ ವೇಗವನ್ನು ತಗ್ಗಿಸುವ ವಸ್ತುವನ್ನು ಹೀಗೆ ಕರೆಯುತ್ತಾರೆ? ನಂಜು ನಿವಾರಕ. ಏರಿಯೋಲಾರ್ ಅಂಗಾಂಶ ಕಂಡುಬರುವುದು ಚರ್ಮದ ಕೆಳಗೆ. ಮನುಷ್ಯ ದೇಹದಲ್ಲಿ ಕೊಬ್ಬು ಈ ಭಾಗದಲ್ಲಿ ಸಂಗ್ರಹವಾಗುತ್ತದೆ: ಅಡಿಪೋಸ್ ಅಂಗಾಂಶ. ಕೆಳಗಿನವುಗಳಲ್ಲಿ ರಕ್ತ ಹೆಪ್ಪುಗಟ್ಟಲು ಅನುಕೂಲ ಮಾಡಿಕೊಡುವುದು ಯಾವುದು? ಬ್ಲಡ್ ಪ್ಲೇಟ್ಲೆಟ್ಸ್. ಈ ಕೆಳಕಂಡ ರಕ್ತ ಗುಂಪಿನಲ್ಲಿ A ಮತ್ತು B ಆಂಟಿಜೆನ್ಗಳೆರಡೂ ಇರುತ್ತವೆ, ಆದರೆ ಪ್ರತಿಕಾಯಗಳು ಇರುವುದಿಲ್ಲ: AB. ಹಿಮೋಡಯಾಲಿಸಿಸ್ ಎನ್ನುವುದು ವಿಷ ಪದಾರ್ಥಗಳು, ಮದ್ದುಗಳು ಅಥವಾ ಇತರ ಅನಗತ್ಯ ವಸ್ತುಗಳನ್ನು ತೆಗೆದು ರಕ್ತವನ್ನು ಶುದ್ಧಿಗೊಳಿಸುವ ಮತ್ತು ದ್ರವದ ಸಮತೋಲನವನ್ನು ಕಾಯ್ದುಕೊಳ್ಳುವ ಪ್ರಕ್ರಿಯೆ. ಎಲ್ಲ ರಕ್ತದ ಗುಂಪುಗಳಿಗೆ ರಕ್ತವನ್ನು ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಇದು: B. ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಯಾವ ವಿಟಮಿನ್ ಸಹಾಯಕ? ವಿಟಮಿನ್ K. ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಹೇಳಿಕೆಯಾಗಿದೆ? AB ರಕ್ತದ ಗುಂಪು ವ್ಯಕ್ತಿಗಳು A ಪ್ರತಿಜನಕವನ್ನು ಮತ್ತು B ಪ್ರತಿಕಾಯಗಳನ್ನು ಹೊಂದಿರುತ್ತಾರೆ.
ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ರಕ್ತದಲ್ಲಿರುವ ಮುಂದಿನ ಯಾವ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ? ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್ಗಳು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.